ಹಿಯರ್ ಐ ಆಮ್ ಗೋಯಿಂಗ್ ಟು ಅಪ್ಲೋಡ್ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರಗಳ ನಡುವಿನ ವ್ಯತ್ಯಾಸ. ಡಿಫ್ರೆನ್ಸ್ ಬಿಟ್ವೀನ್ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್. ಪ್ರಿವಿಯಸ್ ವಿಡಿಯೋದಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದ ಅರ್ಥ, ವ್ಯಾಖ್ಯಾನ ಹಾಗೂ ಪ್ರಾಮುಖ್ಯತೆಯನ್ನು ಕವರ್ ಮಾಡಿದ್ದೆ. ಸಮಗ್ರ ಅರ್ಥಶಾಸ್ತ್ರದ ಅರ್ಥ, ವ್ಯಾಖ್ಯಾನ ಕೂಡ ಕವರ್ಡ್ ಆಗಿದೆ. ನಾವು ಐ ವುಡ್ ಲೈಕ್ ಟು ಕವರ್ ಡಿಫ್ರೆನ್ಸ್ ಬಿಟ್ವೀನ್ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರಗಳ ನಡುವಿನ ವ್ಯತ್ಯಾಸ. ಮೊದಲ ವ್ಯತ್ಯಾಸ, ಸೂಕ್ಷ್ಮ ಅರ್ಥಶಾಸ್ತ್ರವು ಆರ್ಥಿಕತೆಯ ಒಂದು ಭಾಗವನ್ನು ಮಾತ್ರ ಅಧ್ಯಯನ ಮಾಡುತ್ತದೆ. ಸಮಗ್ರ ಅರ್ಥಶಾಸ್ತ್ರವು ಆರ್ಥಿಕತೆಯ ಪೂರ್ಣ ಭಾಗವನ್ನು ಅಧ್ಯಯನ ಮಾಡುತ್ತದೆ. ಸೆಕೆಂಡ್ ಡಿಫರೆನ್ಸ್, ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನದಲ್ಲಿ ಸಾಂಪ್ರದಾಯಿಕ ಅಂದರೆ ಟ್ರೆಡಿಷನಲ್ ಮೆಥಡ್ಸ್, ಸಾಂಪ್ರದಾಯಿಕ ವಿಧಾನಗಳನ್ನು ಬಳಸುತ್ತದೆ. ಸಮಗ್ರ ಅರ್ಥಶಾಸ್ತ್ರವು ಅರ್ಥಶಾಸ್ತ್ರದ ಅಧ್ಯಯನದಲ್ಲಿ, ಎಕನಾಮಿಕ್ ಸ್ಟಡೀಸಲ್ಲಿ ಆಧುನಿಕ ವಿಧಾನಗಳನ್ನು ಬಳಸುತ್ತದೆ. ಮಾಡರ್ನ್ ಟೆಕ್ನಾಲಜಿಗಳನ್ನು, ಮೆಥಡಾಲಜಿಗಳನ್ನು ಬಳಸ್ತಾರೆ. ಥರ್ಡ್ ಡಿಫರೆನ್ಸ್, ಸೂಕ್ಷ್ಮ ಅರ್ಥಶಾಸ್ತ್ರವು ಅಣುವಾದಿ ವೈಯಕ್ತಿಕ ವಿಧಾನ. ಸಮಗ್ರ ಅರ್ಥಶಾಸ್ತ್ರವು ರಾಶಿಗಳ ವಿಧಾನ. ಸಮಗ್ರ ಅರ್ಥಶಾಸ್ತ್ರ ಇಂಟಿಗ್ರೇಟೆಡ್ ಮೆಥಡ್ ಬಟ್ ಇಟ್ ಈಸ್ ಇಂಡಿವಿಜುವಲ್ ಮೆಥಡ್. ಸೂಕ್ಷ್ಮ ಅರ್ಥಶಾಸ್ತ್ರವು ಅಪೂರ್ಣ ವಿಶ್ಲೇಷಣೆ, ಯಾಕೆಂದರೆ ಇದು ಪೂರ್ಣವಾಗಿ ವಿಶ್ಲೇಷಣೆ ಮಾಡಲ್ಲ. ಸಮಗ್ರ ಅರ್ಥಶಾಸ್ತ್ರವು ಸಾರ್ವತ್ರಿಕ, ಸಮಗ್ರ ಅಥವಾ ಸಾಮಾನ್ಯ ವಿಶ್ಲೇಷಣೆ. ನೆಕ್ಸ್ಟ್ ಐದನೇ ಡಿಫರೆನ್ಸ್, ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಬೆಲೆ ಸಿದ್ಧಾಂತ ಎನ್ನಲಾಗುತ್ತದೆ, ಪ್ರೈಸ್ ಥಿಯರಿ ಅಂತ ಕರೀತಾರೆ. ಸಮಗ್ರ ಅರ್ಥಶಾಸ್ತ್ರವನ್ನು ಆದಾಯ ಸಿದ್ಧಾಂತ, ಇನ್ಕಮ್ ಥಿಯರಿ ಅಂತ ಕರೀತಾರೆ. ಸೂಕ್ಷ್ಮ ಅರ್ಥಶಾಸ್ತ್ರವು ಆರ್ಥಿಕ ಸಮಸ್ಯೆಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಸಮಗ್ರ ಅರ್ಥಶಾಸ್ತ್ರದಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ಪರಿಗಣಿಸಲಾಗುತ್ತದೆ. ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿ ಮಿತವಾದದ್ದು, ಲಿಮಿಟೆಡ್ ಸ್ಕೋಪ್. ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿ ವಿಶಾಲವಾದದ್ದು, ವೈಡರ್ ಸ್ಕೋಪ್. ದೆನ್ ಲಾಸ್ಟ್ ಡಿಫರೆನ್ಸ್, ವ್ಯತ್ಯಾಸ, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಮಿತಿಮೀರಿದ ವೈಯಕ್ತೀಕರಣ, ಸಮಗ್ರ ಅರ್ಥಶಾಸ್ತ್ರದ ಅಧ್ಯಯನದಲ್ಲಿ ಮಿತಿಮೀರಿದ ಸಾರ್ವತ್ರೀಕರಣ. ಸೊ ದೀಸ್ ಆಲ್ ಆರ್ ಡಿಫರೆನ್ಸ್ ಬಿಟ್ವೀನ್ ಇದೆಲ್ಲ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸ.